ತಗೊಂಡಿದ್ದು, ಒಂದು ಬೀಳಲಿಲ್ಲ. ಚೆನ್ನಾಗಿ ಹೋಗ್ತಾ ಇದ್ದಾನ ರಪಕ್ ಅನ್ಕೊಂಬಿಟ್ಟ. ಯಾಕಂದ್ರೆ ಪ್ರಕೃತಿಗೆ ಅಡ್ಜಸ್ಟ್ ಆಗ್ಬೇಕಂತೆ. ನೋಡ್ರಪ್ಪ, ಯಾಕಂದ್ರೆ ಟೀಕೆ ಸಾಯುತ್ತೆ, ಕೆಲಸ ಉಳಿಯುತ್ತೆ. ನಿನಗೆ ಮಕ್ಕಳಾಗಲ್ಲ, ನೀನು ಪಂಚೆ ಅಂದ್ರೂ ಹೌದಾ, ನಿಮ್ಮ ಮಕ್ಕಳಾಗಿದೆಯಾ? ನಾನು ಈಗ ಜನ್ಮ ಕೊಡುವಂತ ಮಕ್ಕಳು ಸೂರ್ಯಚಂದ್ರ ಇರೋರ್ಗೂ ಅವರು ಜನಿಸಿರ್ತಾರೆ, ಇರ್ತಾರೆ, ಈ ತರ ಇರ್ತಾರೆ ಅಂತ ಹೇಳಿ ಸಣ್ಣ ಪುಟ್ಟ ಅಕ್ಕಪಕ್ಕ ರಸ್ತೆ ಪಕ್ಕ ಅಕ್ಕಪಕ್ಕ ಎಲ್ಲ ಸಾಲು ಮರಗಳನ್ನ ಕಿಲೋಮೀಟರ್ ಗಟ್ಟಲೆ ನೆಟ್ಟು ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಮಾಡಿದಂತ ನಮ್ಮ ಸಾಲು ಮರದ ತಿಮ್ಮಕ್ಕ ಎಷ್ಟು ವರ್ಷ ಬದುಕಿತ್ತು ನಿಮ್ ಕಣ್ಣೆದುರಿಗೆ? ಈಗ 2 ತಿಂಗಳಲ್ಲ 3 ತಿಂಗಳಲ್ಲಿ ಹೋದ್ರು. 114 ವರ್ಷ ಅಂದ್ರೆ ಒಬ್ಬ ಮನುಷ್ಯನ ಆಯಸ್ಸು 150 ತನಕನೂ ಇದೆ, 200 ತನಕನೂ ಇದೆ. ಈಗಲೇ ಯಾಕೆ 20-30ಕ್ಕೆ ಹೋಗ್ಬಿಡ್ತೀವಿ ಅನ್ನೋದು, ಈಗಿನವ್ರು ಬರಲ್ಲ ಅನ್ನೋದು. ನಮ್ಮದು ಚಕ್ರ ತಿರ್ಸೋಣ ಬಿಡಿ, ಎಲ್ಲ ಹಳೆ ಪ್ರಕಾರ ಬದುಕೋಣ, ತಿನ್ನೋಣ, ಊಟ ಮಾಡೋಣ, ಬದುಕಿನ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಬದುಕೋಣ. ಈಗ ಒಂದು 4-5 ಜನ ನಮ್ಮ ರಾಜಕಾರಣಿಗಳ ಧ್ವನಿಗಳು ನಾನು ಬಂದ ತಕ್ಷಣ ಅದೇ ಕೇಳ್ತಾರೆ. ಎಲ್ಲ ಏನು ನಮ್ಮ ಮಿಮಿಕ್ರಿ ಸೂಪರ್ ಆಗಿ ಮಾಡ್ತಾರೆ, ನಮ್ಮ ಮಡೇನೂರು ಮನೋ ಕೃಷ್ಣ ಅವರೆಲ್ಲ ಸಿನಿಮಾ ನಟರು ಧ್ವನಿ ಮಾಡ್ತಾರೆ. ಆದ್ರೆ ಒಂದು ಸ್ಪೆಷಲ್ ಧ್ವನಿ ಮಾಡ್ಬಿಡ್ತೀನಿ, ನಮ್ಮ ದೊಡ್ಡಣ್ಣ ಮತ್ತೆ ಟೆನ್ನಿಸ್ ಕೃಷ್ಣ ಅವರು. ಕೊಲಲೆ ಪಾಡುಕು ಬೋರಡವು ಓಹೋ ಎಲ್ಲ ಬಂದು ಕಾರ್ಯಕ್ರಮ ಫಸ್ಟ್ ಕ್ಲಾಸ್ ಆಗಿ ನಡೀತಾ ಇದೆ. ಟೆನ್ನಿಸ್ ಕೃಷ್ಣ 2 ಎಮ್ಮೆ ತಗೊಂಡು MBBS ಮಾಡಿಸಿ ಬಾತ್ಗಳಿಗೆ ಎಂಜಿನಿಯರಿಂಗ್ ಕೊಡ್ಸೋಣ ಅಂತ ಇದೀನಿ. ಬಾರಪ್ಪ, ಜಿಗ್ ಛಾಕ್ ಜಿಗಿ ಜಿಗಿ ಛಾಕ್. ಕೃಷ್ಣ ಮಾತಾಡೋ ಟೆನ್ನಿಸು. ನಮಸ್ಕಾರ ಕಣ್ಣ, ನಮಸ್ಕಾರ ಕಣ್ಣ ಮೇಡಮ್ ಗೆಸ್ಕ ದೊಡ್ಡಣ್ಣ. ಒಂದೇ ಒಂದು ಪ್ರಶ್ನೆ ಕಣ್ಣ, ಅದೇನು ಅಂತ ಹೇಳಿ ಮಹಾಪ್ರಭು. ಏನಿಲ್ಲ ಕಣ್ಣ, ಜಾಸ್ತಿ ಎಣ್ಣೆ ಹೊಡಿತಾರಲ್ಲಣ್ಣ, ಅವ್ರಿಗೆ ವಯಸ್ಸೇ ಆಗಲ್ವಂತೆ, ನಿಜನೇನಣ್ಣ? 100% ಯಾರ್ಯಾರು ಜಾಸ್ತಿ ಎಣ್ಣೆ ಹೊಡಿತಾರೋ ಅವ್ರಿಗೆ ವಯಸ್ಸೇ ಆಗಲ್ಲ. ಯಾಕೆ ಹೇಳಿ? ವಯಸ್ಸಾಗಕ್ಕೂ ಮುಂಚೆ ನೆಗಡಿ ಬಿದ್ದು ನೆಲ್ಲಿಕಾಯಿ ಹಾಕ್ತಾರಲ್ಲ, ಇನ್ನೇನು ವಯಸ್ಸಾಯ್ತದೆ. ಯಾರು ವಯಸ್ಸಾಗಬಾರ್ದು, ನಾನು ಬದುಕಾಗಲ್ಲ ಅನ್ನೋರು ಚೆನ್ನಾಗಿ ಕೇಳಿಸ್ಕೊಬಿಡಿ. ಹುಡುಗರಾಗಿದ್ದಾಗಲೇ ಸಿಯು ಟಾಟಾ ಔಟ್ ಬಾ. ಧನ್ಯವಾದಗಳು. ಈಗ ಒಂದು ಹಾಡಿಗೆ ಒಂದು ಹಾಸ್ಯಲೇಪನ ಕೊಟ್ಟಿದ್ದೀನಿ ನಾನು. ಸುಮ್ಮನೆ ಹಾಗೆ ಮಾತನಾಡಿದ್ರೆ ರಾಜಕಾರಣಿಗಳ ಧ್ವನಿ ಅಷ್ಟೊಂದು ಇಷ್ಟ ಆಗಲ್ಲ ಕೆಲವರಿಗೆ, ಸುಮ್ಮನೆ ಕೇಳ್ತೀರಾ. ನಾವು ಹಾಸ್ಯ ಕಲಾವಿದರು ಅನ್ಯತಾ ಭಾವಿಸ್ಬಿಟ್ಟು ಒಂಚೂರು ಹಾಸ್ಯಲೇಪನ ಕೊಟ್ಟು ಮಾತಾಡ್ತೀವಿ. ಮೊನ್ನೆ ಏನ್ ನ್ಯೂಸ್ಗಳಲ್ಲಿ ಬಂತು, ಅಲ್ಲಿ ಪಕ್ಕದ ಮನೆ ತುಂಟ ಆಂಟಿ ಕರ್ಕೊಂಡು ಒಂಟ. ಈಗ ಅಂಕಲ್ನ ಪರಿಸ್ಥಿತಿ ಏನಾಗಿದೆ? ಏನಾದ್ರು ರ್ಯಾಪ್ ಮ್ಯೂಸಿಕ್ ಹಾಕಿ ಬಂಬಿಡೆ ಚಿನ್ನಿ ಬಂಗಾರಿ ಅಂತ ಅವ್ರು ಪುನಃ ಸೇರ್ಬಿಟ್ಟು ಪುನಃ ಬಿಟ್ಬಿಟ್ಟು ಹೋಯ್ತಾರೆ. ಒಳ್ಳೆ ಇಂಥ ನ್ಯೂಸ್ಗಳು ಜಾಸ್ತಿ ಆಗ್ಬಿಟ್ಟಿರುತ್ತೆ. ನೀವು ಅನ್ಸ್ಬೋದು ಇದೇನಪ್ಪ ಇದು ಸಿಲ್ಲಿ ನ್ಯೂಸ್ಗಳನ್ನೆಲ್ಲ ಆಗ್ತಾರೆ. ಈಗ ಅದೇ ತರ ನಂದು ಒಂದು ನ್ಯೂಸ್ ಇದೆ. ಈಗ ನೋಡಿ, ಏನು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಮತ್ಯಾರು ಗೊತ್ತಿಲ್ಲ. ನಾನು ಈಗ ಎತ್ಕೊಂಡು ಹೋಗ್ತೀನಿ ಬೈಕ್. ಸರ್, ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತಾ ನಿಮ್ಗೆ? ನಾನು ಕೇಳ್ತೀನಿ. ನಮ್ಮ HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಅಲ್ಲಿ ಕೇಂದ್ರ ಸಚಿವರು. ಅಣ್ಣ, ಕರಿಮಣಿ ಮಾಲೀಕ ಯಾರು ಅಂತ ಹುಡುಕ್ತಾ ಇದ್ದಾರೆ ಹೇಳಿ. ಅವ್ರು ಹೆಂಗೆ ಹೇಳ್ತಾರೆ ನೋಡಿ. ನೋಡಿ ಬ್ರದರ್, ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿ ಮಾಲೀಕ ಯಾರು ಅನ್ನೋದು ಯಕ್ಷ ಪ್ರಶ್ನೆ. ಇವತ್ತು ನಮ್ಮ ಸರ್ಕಾರ ರಾಜ್ಯದಲ್ಲಿ ಇಲ್ಲ, ಆದ್ರಿಂದ ನಾವು ಹುಡುಕೋ ಪ್ರಯತ್ನ ಮಾಡೋದಿಲ್ಲ. ಆದ್ರೂ ಒಂದು ಮಾತು ಹೇಳ್ತೀನಿ, ಅಕ್ರಮ ಸಕ್ರಮವಾಗಿ ಕರಿಮಣಿಗಳ ಸಹವಾಸಕ್ಕೆ ಹೋಗ್ಬೇಡಿ, ಬಹಳ ಕಷ್ಟ. ನನಗೆ ಗೊತ್ತಿಲ್ಲ ಬ್ರದರ್, ಕರಿಮಣಿ ಮಾಲೀಕ ಅಲ್ಲಿ ಸಿದ್ದರಾಮಯ್ಯ ಬರ್ತಾರೆ, ಅವ್ರು ಕೇಳಿ. ಅಲ್ಲಿ ಸಿದ್ದರಾಮಯ್ಯನವ್ರಿಗೆ, ಸರ್ ಕರಿಮಣಿ ಮಾಲೀಕ ಯಾರು? ಈ ಒಡವಿ ಕಪ್ಪಲ್ ಕಾವನ್ಗೆ ಕಳ್ಸಾಚಾಗ ಅಂತ. ನಿನಗೆ ಮದುವೆ ಆಗಿಲ್ಲಪ್ಪ, ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ಯಾವನ ಹೌದವಲ್ಲ ಕುಡಿದ್ಬಿಟ್ಟು ಬಂದಿದೀಯ? ಏನೇ ನಿನ್ ಪ್ರಶ್ನೆ? ಧರ್ಮಸ್ಥಳಕ್ಕೆ ಹೋದಾನೆ ಅಂತ ಬಂದೇ ಇಲ್ಲ ಸರ್. ನೀವು ಫ್ರೀ ಬಸ್ ಮಾಡಿದ್ರಿ, ಯೋಜನೆ ಬಹಳ ಚೆನ್ನಾಗಿದೆ. ಅದ್ರ ನಮ್ಮ ಹೆಂಗಸರುಗಳ ಮನೇಲೆ ಇರ್ತಾ ಇಲ್ಲ, ಸುಮ್ಮನೆ ಬಸ್ ಹತ್ರ ಹೋಯ್ತಾವೆ. ಮೊನ್ನೆ ರೈಲ್ವೆ ಸ್ಟೇಷನ್ಲಿ ರೈಲ್ ಹತ್ಬಿಟ್ಟು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟವ್ರೆ. ಅದೇ ಇದು ಬಸ್ಸಲ್ಲಿ ಮಾತ್ರ ಹೋಗ್ರೆ ಮಾತ್ರ ಕಳಿಸ್ಬಿಟ್ಟವ್ರೆ. ಖಾಲಿ ಬಸ್ ಬಂತು ಅಂದ್ರೆ ನೈಟಿ ಹಾಕೊಂಡಿದ್ರು ನನ್ನ ಹೆಂಡತಿ ಎತ್ಕೊ ಹೋಗ್ಬಿಡ್ತಾಳೆ. ಒಂದು ಇದು ಮಾಡಿಸ್ಕೊಂಡ್ಬಿಟ್ಟಾಳೆ, ಫೋನ್ಲಿ ಹಾಕೊಂಡ್ಬಿಟ್ಟಾಳೆ ಸಹ ಹಿಂದ್ಗಡೆ. ಎಲ್ಲ ಹೋಗ್ಬಿಟ್ರೆ ನಾವು ಅಡಿಗೆ ಊಟಕ್ಕೆ ಏನ್ ಮಾಡೋದು ಸಿದ್ದರಾಮಯ್ಯನವ್ರೆ? ಗಂಡಸರು ನಾವು ಇಂದಿರಾ ಕ್ಯಾಂಟೀನ್ ಮಾಡಿದ್ವೇನಪ್ಪ, ಹೋಗ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋದು. ಪಾಪ ಹೆಂಗಸರಲ್ಲಿ ಹೋದರು, ದೇವಸ್ಥಾನಕ್ಕೆ ಹೋಯ್ತಾರೆ, ತವರ ಮನೆಗೆ ಹೋಯ್ತಾರೆ, ಒಂದಿನದಲ್ಲಿ ವಾಪಸ್ ಬರ್ತಾರೆ. ಈ ಗಂಡಸರಿಗೆ ಫ್ರೀ ಬಸ್ ಮಾಡಿದ್ರೆ ಡೈಲಿ ಗೋವಾಕ್ ಹೋಗ್ಬಿಡೋದು, ಕೈಗೆ ಸಿಗ್ತಿರ್ಲಿಲ್ಲ.
ಅದಕ್ಕೆ ಬಸ್ ಓನ್ಲಿ ಫಾರ್ ಲೇಡೀಸ್, 2,000 ಓನ್ಲಿ ಫಾರ್ ಲೇಡಿ. ಯಾವನವನು ನೋಡಿ, ಎಲ್ಲಾ ಭಾಗ್ಯಗಳನ್ನು ಕೊಟ್ಟಿದ್ದೀರಿ. ನಾ ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ ಅಂತ. ನೋ ಮ್ಯಾರೇಜ್ ಸ್ಕೀಮ್. ಈಗಲೇ ಗ್ಯಾರಂಟಿ ದುಡ್ಡು ಹಚ್ಚೋದು ಕಷ್ಟ ಆಗ್ಬಿಟ್ಟದೆ. ಇದೊಂದು ಹೊಸ್ತರ ಕಂಡು ನಾವು ನೋಡಪ್ಪ, ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ, ಅಲ್ಲಿ ಯಡಿಯೂರಪ್ಪ ಕೂತ್ರ ಅವ್ರು ಕೇಳಬೇಕು. ಯಡಿಯೂರಪ್ಪ ಸಾಕು